ನಮಸ್ತೆ ಸ್ನೇಹಿತರೆ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕ ಸರ್ಕಾರದಿಂದ ಫ್ರೀಯಾಗಿ IAS ಮತ್ತು KASಗೆ ಕೋಚಿಂಗನ್ನು ಕೊಡ್ತಿದ್ದಾರೆ. ಇದು ಬಂದು ಯಾರಿಗೆ ಅಂತ ನೋಡೋದಾದರೆ ನೋಡಿ, 2025 ಮತ್ತು 26ನೇ ಸಾಲಿನ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅನುದಾನದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿನ ಅಭ್ಯರ್ಥಿಗಳಿಗೆ IAS ಹಾಗೂ KS ಪರೀಕ್ಷೆಯ ಪೂರ್ವಭಾವಿ ತರಬೇತಿಗೆ ಆಯ್ಕೆ ಮಾಡುವ ಸಂಬಂಧ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಅಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿನ ಅಭ್ಯರ್ಥಿಗಳಿಗೆ ಬಂದು ಫ್ರೀಯಾಗಿ IAS ಮತ್ತು KS ಕೋಚಿಂಗನ್ನು ಕರ್ನಾಟಕ ಸರ್ಕಾರದ ವತಿಯಿಂದ ನೀಡ್ತಾ ಇರುವಂಥದ್ದು. ಇದು ಓನ್ಲಿ ಫಾರ್ HK ಕ್ಯಾಂಡಿಡೇಟ್ಸ್ ಮಾತ್ರ ಆಗಿರ್ತಾರಂತೇಳೋ. ಈ ಒಂದು PDF ನಾನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ದಯವಿಟ್ಟು ಹೋಗಿ ಚೆಕ್ಕನ್ನು ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇನ್ನು ನೋಡೋದಾದರೆ ಯೋಜನೆಯ ಹೆಸರು ಮತ್ತು ಉದ್ದೇಶ: ಕಲ್ಯಾಣ ಕರ್ನಾಟಕದ ಭಾಗದಲ್ಲಿನ ಅಭ್ಯರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ IAS ಮತ್ತು KS ಎಕ್ಸಾಮ್ಗಳನ್ನು ಅಟೆಂಡ್ ಮಾಡಲಿ ಅನ್ನೋ ಉದ್ದೇಶದಿಂದ ಇದನ್ನು ಮಾಡ್ತಾ ಇರೋವಂಥದ್ದು. ಇದು ಯಾವ್ಯಾವ ಜಿಲ್ಲೆಗಳಿಗೆ ಅಂತ ನೋಡೋದಾದರೆ, ಜಿಲ್ಲೆಗಳು ಕಲಬುರಗಿ, ಕೊಪ್ಪಳ, ಬೀದರ್, ಯಾದಗಿರಿ, ಬಳ್ಳಾರಿ, ರಾಯಚೂರು ಮತ್ತು ವಿಜಯನಗರ ಜಿಲ್ಲೆಗಳು. ಈ ಜಿಲ್ಲೆಗಳ ಅಭ್ಯರ್ಥಿಗಳು ಮಾತ್ರ ಇದಕ್ಕೆ ಅಪ್ಲಿಕೇಶನ್ಗೆ ಅಪ್ಲೈ ಮಾಡೋದಕ್ಕೆ ಆಗೋ ಅಂಥದ್ದು. ಮೀಸಲಾತಿ ವಿವರ ನೋಡಿದ್ರೆ, ಕ್ಯಾಟಗಿರಿ ನೇಮು SC ಕ್ಯಾಂಡಿಡೇಟ್ಸ್ ಬಂದು 40%, ಹಾಗೆ ST ಅವ್ರಿಗೆ ಬಂದು 10%, OBC ಅವ್ರಿಗೆ 32%, GM ಅವ್ರಿಗೆ 18%, ಟೋಟಲು 100%. 4% ಬಂದುಬಿಟ್ಟು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 4% ಇರುತ್ತೆ. ಹಾಗೆ 33% ಮಹಿಳಾ ಮೀಸಲಾತಿ ಇರುವಂಥದ್ದು. ಸೊ ಮಹಿಳೆಯರಿಗೆ 33% ಮೀಸಲಾತಿ ಇರುವಂಥದ್ದು. OBCನಲ್ಲಿ 32% ಮೀಸಲಾತಿನ ಡಿವೈಡ್ ಮಾಡಿರುವಂಥದ್ದು. ಕ್ಯಾಟಗಿರಿ 1ಗೆ ಬಂದು 4%, 2A ಕ್ಯಾಟಗಿರಿ 15%, 2B ಕ್ಯಾಟಗಿರಿ 4%, 3A ಕ್ಯಾಟಗಿರಿ 4%, ಹಾಗೆ 3B ಕ್ಯಾಟಗಿರಿಗೆ 5%, ಟೋಟಲ್ಲು 32% ಇವ್ರಿಗೆ OBC ಅವರಿಗೆ ಇರುವಂಥದ್ದು. ಪರೀಕ್ಷಾ ಶುಲ್ಕ ಬಂದ್ಬಿಟ್ಟು ಎಲ್ಲ ಕ್ಯಾಟಗಿರಿಯ ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿ ನೀಡಲಾಗಿದೆ. ಇದಕ್ಕೆ ಬಂದ್ಬಿಟ್ಟು ಯಾವ ಕ್ಯಾಟಗಿರಿಯವರು ಕೂಡ ಈ ಒಂದು ಎಕ್ಸಾಮ್ನ ಫೀಸ್ನ ಕಟ್ಟೋ ಹಾಗೆ ಇಲ್ಲ. ಫೀಸ್ನಿಂದ ನಿಮಗೆ ವಿನಾಯಿತಿಯನ್ನು ನೀಡಿರುವಂಥದ್ದು. ಸೊ ಫ್ರೀಯಾಗಿ ನೀವು ಅಪ್ಲಿಕೇಶನ್ ಹಾಕ್ಬಿಟ್ಟು ಎಕ್ಸಾಮನ್ನು ಅಟೆಂಡ್ ಮಾಡಿ ಸೆಲೆಕ್ಟ್ ಆಗ್ಬೋದು. ತರಬೇತಿ ಅವಧಿ ಬಂದುಬಿಟ್ಟು 10 ತಿಂಗಳು ಇದಕ್ಕೆ ತರಬೇತಿಯನ್ನು ನೀಡಲಾಗುತ್ತೆ. ಫ್ರೀಯಾಗಿ ನಿಮಗೆ ಇದರಲ್ಲಿ ಸೆಲೆಕ್ಟ್ ಆಗುವಂತಹ ಸ್ಟೂಡೆಂಟ್ಸ್ಗಳಿಗೆ 10 ತಿಂಗಳ ಅವಧಿಯ ಫ್ರೀ ಕೋಚಿಂಗ್ ನೀಡುವಂಥದ್ದು. ವಯೋಮಿತಿ ಬಂದು 21ರಿಂದ 37 ವರ್ಷ ಆಗಿರುವಂಥದ್ದು. ನೆಕ್ಸ್ಟ್ ಕೋರ್ಸಿನ ವಿವರ ಅದೇ KS ಮತ್ತು IAS ಮತ್ತು KS ಕೋಚಿಂಗು ಆಗಿರುವಂಥದ್ದು. ಅಂದರೆ ಮೊದಲ 23 UPSCಯಿಂದ 23 ವಿವಿಧ ಸೇವೆಗಳ ಹುದ್ದೆಗಳು KS, IPS, IRS ಈ ರೀತಿಯಂತಹ ಗೆಜೆಟ್ ಪ್ರೊಫೆಷನರಿ ಆಫೀಸರ್ ತರಬೇತಿ ನೀಡಿರೋ ಈ ಒಂದು ಕೋಚಿಂಗ್ಗಳು ಆಗಿರುವಂಥ ಈ ಒಂದು ಪೋಸ್ಟ್ಗಳಿಗೆ ಕೋಚಿಂಗನ್ನು ನೀಡುವಂಥದ್ದು ಆಗಿರುತ್ತೆ. ಇದಕ್ಕೆ ಯಾರು ಅಪ್ಲೈ ಮಾಡ್ಬೋದು ಅಂತ ನೋಡಿದ್ರೆ, ಫೈನಲ್ ಇಯರ್ ಡಿಗ್ರಿ ಕಂಪ್ಲೀಟ್ ಆಗಿರುವಂತಹ ಸ್ಟೂಡೆಂಟ್ಸ್ಗಳು ಮತ್ತು ಡಿಗ್ರಿಯ ಫೈನಲ್ ಸೆಮಿಸ್ಟರ್ನಲ್ಲಿ ಇರುವಂತಹ ಸ್ಟೂಡೆಂಟ್ಸ್ಗಳು ಕೂಡ ಅಪ್ಲೈ ಮಾಡ್ಬೋದು. ಆದರೆ ಡಿಗ್ರಿ ಫೈನಲ್ ಇಯರ್ ಸೆಮಿಸ್ಟರ್ನಲ್ಲಿ ಇರುವಂತಹ ಸ್ಟೂಡೆಂಟ್ಸ್ಗಳು ಏನಾದರೂ ಸೆಲೆಕ್ಟ್ ಆದರೆ ಸೆಲೆಕ್ಷನ್ ಟೈಮಲ್ಲಿ ನೀವು ಡಿಗ್ರಿ ಕಂಪ್ಲೀಟ್ ಆಗಿರುವಂತಹ ಸರ್ಟಿಫಿಕೇಟ್ಗಳನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಅದು ಕಡ್ಡಾಯ ಆಗಿರುತ್ತೆ. ಆ ಒಂದು ಸರ್ಟಿಫಿಕೇಟ್ನ ನೀವು ಸಬ್ಮಿಟನ್ನು ಮಾಡಬೇಕು. ಇನ್ನು ಸಾಮಾನ್ಯ ಅರ್ಹತೆ ಏನು ಅಂತ ನೋಡೋದಾದರೆ, ಕರ್ನಾಟಕದ ನಿವಾಸಿಯಾಗಿರಬೇಕು. ಹಾಗೆ HK ಭಾಗದ ಒಂದು ನೀವು ಅಭ್ಯರ್ಥಿ ಅನ್ನೋದಕ್ಕೆ 371J ಪ್ರಮಾಣ ಪತ್ರವನ್ನು ಹೊಂದಿರಬೇಕಾಗಿರುತ್ತೆ. ಹಾಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗಡೆ ನಿಮ್ಮದು ಕ್ಯಾಸ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟು ಅದೇ ಡೇಟ್ ಒಳಗಡೆ ಇರಬೇಕಾಗುತ್ತೆ. ವಿಶೇಷ ಚೇತನ ಅಭ್ಯರ್ಥಿ ಆ ಒಂದು ಮೀಸಲಾತಿ ಅಡಿಯಲ್ಲಿ ನೀವು ಅರ್ಜಿ ಸಲ್ಲಿಸಿದರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸರ್ಟಿಫಿಕೇಟನ್ನು ನೀವು ಹೊಂದಿರಬೇಕಾಗುತ್ತೆ. ಆ ಒಂದು ಸರ್ಟಿಫಿಕೇಟನ್ನು ನೀವು ನೀಡಬೇಕಾಗುತ್ತೆ. ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ ಸರ್ಟಿಫಿಕೇಟನ್ನು ನೀವು ನೀಡಬೇಕಾಗುತ್ತೆ. ಹಾಗೆ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟು ಮತ್ತು 371J ಸರ್ಟಿಫಿಕೇಟನ್ನು ನೀವು ಸಬ್ಮಿಟನ್ನು ಮಾಡಬೇಕಾಗುತ್ತೆ. ಈ ಒಂದು ಸರ್ಟಿಫಿಕೇಟ್ಗಳು ಬೇಕಾಗುತ್ತೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ. ಹಾಗೆ ಇದು ಇನ್ಕಮ್ ಬಂದುಬಿಟ್ಟು 5 ಲಕ್ಷ ಮೀರಿರಬಾರ್ದು, 5 ಲಕ್ಷದ ಒಳಗಡೆ ಇರಬೇಕು. ನೀವು ಇದಕ್ಕೆ ಈ ಸ್ಕೀಮ್ಗೆ ಅಪ್ಲೈ ಮಾಡಬೇಕು ಅಂದರೆ ಆಯ್ಕೆಯ ವಿಧಾನ ಬಂದುಬಿಟ್ಟು ಇದಕ್ಕೆ ಎಂಟ್ರೆನ್ಸ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಆ ಒಂದು ಎಂಟ್ರೆನ್ಸ್ ಎಕ್ಸಾಮಲ್ಲಿ ನೀವು ಗಳಿಸಿದ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನು ಮೆರಿಟ್
ಆಧಾರದ ಮೇಲೆ ನಿಮ್ಮನ್ನು ಸೆಲೆಕ್ಟನ್ನು ಮಾಡ್ಕೊತಾರೆ. ಒಂದು ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ. ಸೊ ಆ ಒಂದು ಎಂಟ್ರೆನ್ಸ್ ಎಕ್ಸಾಮಲ್ಲಿ ನೀವು ಎಷ್ಟು ಮಾರ್ಕ್ಸ್ ತೆಗಿತೀರಾ ಅದ್ರ ಮೇಲೆ ಮೆರಿಟ್ ಲಿಸ್ಟನ್ನು ಬಿಡ್ತಾರೆ. ಆ ಒಂದು ಮೆರಿಟ್ ಲಿಸ್ಟ್ ಪ್ರಕಾರ ನಿಮ್ಮ ಸ್ಕೋರ್ ಆಧಾರದ ಮೇಲೆ ನಿಮ್ಮನ್ನು ಸೆಲೆಕ್ಟನ್ನು ಮಾಡ್ಕೊತಾರೆ. ಸೌಲಭ್ಯಗಳು ಏನು ಅಂತ ನೋಡೋದಾದರೆ, ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಉತ್ತಮವಾದ ತರಬೇತಿ ಸಂಸ್ಥೆಯಿಂದ ಪರೀಕ್ಷಾ ತರಬೇತಿಯನ್ನು ನೀಡಲಾಗುವುದು. ಕಲಬುರಗಿಯಲ್ಲಿ ಈ ಒಂದು ಫ್ರೀ ಕೋಚಿಂಗನ್ನು ನೀಡಲಾಗುತ್ತದೆ. ಮತ್ತು ಈ ಫ್ರೀ ಕೋಚಿಂಗ್ ಅವಧಿಯಲ್ಲಿ ಬಂದುಬಿಟ್ಟು ನಿಮಗೆ ಯಾವುದೇ ರೀತಿಯಾದಂತಹ ಒಂದು ಸ್ಕಾಲರ್ಶಿಪ್ಪನ್ನು ನೀಡೋದಿಲ್ಲ. ಮತ್ತು ವಸತಿ ಸೌಲಭ್ಯ ಕೂಡ ಇರೋದಿಲ್ಲ. ಅಂದರೆ ನೀವು ಅಲ್ಲಿ ಫುಡ್ ಅಕಾಮಡೇಷನ್ ನಿಮಗೆ ನೀಡೋದಿಲ್ಲ ಮತ್ತು ಸ್ಕಾಲರ್ಶಿಪ್ ಕೂಡ ನಿಮಗೆ ನೀಡೋದಿಲ್ಲ. ಯಾವುದೂ ಕೂಡ ಫೆಸಿಲಿಟೀಸು ಇರೋದಿಲ್ಲ. ಆದರೆ ಸೆಲೆಕ್ಟ್ ಆದವರಿಗೆ ಕೋಚಿಂಗನ್ನು ಬಂದು ಕಲಬುರಗಿಯಲ್ಲಿ ನೀಡ್ತಾರೆ. ತರಬೇತಿ ಯಾವ ಒಂದು ಪರೀಕ್ಷೆಗೆ ಎಷ್ಟು ಅಭ್ಯರ್ಥಿಗಳ ಸಂಖ್ಯೆ ಅಂತ ನೋಡಿದ್ರೆ, IASಗೆ ಬಂದುಬಿಟ್ಟು 100 ಜನ ಅನ್ನ ಸೆಲೆಕ್ಟ್ ಮಾಡ್ಕೊತಾರೆ IAS ಕೋಚಿಂಗ್ಗೆ. KAS ಕೋಚಿಂಗ್ಗೆ 400. ಸೊ KAS ಎಕ್ಸಾಮ್ಗೆ 400 ಜನನ ಸೆಲೆಕ್ಟನ್ನು ಮಾಡ್ಕೊತಾರೆ. ಅರ್ಜಿ ಸಲ್ಲಿಸಲು ದಿನಾಂಕ ಬಂದುಬಿಟ್ಟು ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 7/5/2026. ಅಂದರೆ ಮೇ ತಿಂಗಳು, ಇದೇ ತಿಂಗಳ 7ನೇ ತಾರೀಕಿಂದ ಅರ್ಜಿಗಳು ಓಪನ್ ಆಗ್ತವೆ. ನೀವು ಆನ್ಲೈನಲ್ಲಿ ಅಪ್ಲಿಕೇಶನನ್ನು ಹಾಕ್ಬೋದು. ಹಾಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 21/5/2026 ಇದಾಗಿರೋ ಇದೇ ತಿಂಗಳ 21ನೇ ತಾರೀಕುವರೆಗೂ ಕೊನೆಯ ದಿನಾಂಕ ಇರೋವಂಥದ್ದು. ಸೊ 7ನೇ ತಾರೀಕಿಂದ 21ನೇ ತಾರೀಕುವರೆಗೂ ನೀವು ಅರ್ಜಿಯನ್ನು ಆನ್ಲೈನಲ್ಲಿ ಹಾಕ್ಬೋದು. ನೆಕ್ಸ್ಟು ಬಂದುಬಿಟ್ಟು ಆಲ್ ಟಿಕೆಟನ್ನು ಬಂದು 28ನೇ ತಾರೀಕಿಂದ ನೀವು ಆಲ್ ಟಿಕೆಟನ್ನು ಡೌನ್ಲೋಡನ್ನು ಮಾಡ್ಕೋಬೋದು. ಪ್ರವೇಶ ಪರೀಕ್ಷೆಯ ದಿನಾಂಕ ಬಂದುಬಿಟ್ಟು ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂದರೆ 31/5/2026. ಸೊ ಇದೇ ತಿಂಗಳ 31ನೇ ತಾರೀಕು ನಿಮಗೆ ಎಕ್ಸಾಮನ್ನು ಕಂಡಕ್ಟನ್ನು ಮಾಡ್ತಾರೆ. ಸೊ ಈ ಒಂದು PDF ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಆಗಿರುತ್ತೆ. ನೀವು ಹೋಗಿ ಚೆಕ್ಕನ್ನು ಮಾಡ್ಕೊಳ್ಳಿ. ಇನ್ನು ನೋಡೋದಾದರೆ ನೆಕ್ಸ್ಟು ನೀವು ಕಾಲಕ್ಕೆ https://kalburgi.nic.in ವೆಬ್ಸೈಟ್ನಲ್ಲಿ ಆಗಾಗ ನೀವು ಆ ಒಂದು ವೆಬ್ಸೈಟನ್ನು ಚೆಕ್ ಮಾಡ್ತಾ ಇರಬೇಕಾಗುತ್ತೆ ಮಾಹಿತಿಗೋಸ್ಕರ. ಮತ್ತು UPSC KPSC ಸ್ಪರ್ಧಾತ್ಮಕ ಇಲಾಖೆ ಪರೀಕ್ಷೆಗೆ ಇಲಾಖೆಯಿಂದ ಈಗಾಗಲೇ ತರಬೇತಿ ಪಡೆದ ಅಭ್ಯರ್ಥಿಗಳು ಪುನಃ ಅರ್ಜಿ ಸಲ್ಲಿಸಲು ಅರ್ಹ. ಈಗಾಗಲೇ ಫಸ್ಟೇ ನೀವು ಈ ಒಂದು ಎಕ್ಸಾಮ್ಗಳಿಗೆ ಕೋಚಿಂಗ್ ತೊಗೊಂಡಿದ್ರೆ ಮತ್ತೆ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಆಗೋದಿಲ್ಲ. ಇದಕ್ಕೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂದರೆ, ಫಸ್ಟು ಬಂದುಬಿಟ್ಟು ನೀವು SSC RRB ಗ್ರೂಪ್ C ಎಕ್ಸಾಮ್ಗಳಿಗೆ ಏನಾದರೂ ಈ ಒಂದು ಕೋಚಿಂಗನ್ನು ತೊಗೊಂಡಿದ್ರೆ, SSC RRB ಗ್ರೂಪ್ C ಎಕ್ಸಾಮ್ಗಳಿಗೆ ಕೋಚಿಂಗನ್ನು ತೊಗೊಂಡಿರೋರು ಈಗ ಬಂದು ನೀವು ಈ ಒಂದು IAS ಮತ್ತು KASಗೆ ಅಪ್ಲೈ ಮಾಡ್ಬೋದು. ಆದರೆ ಫಸ್ಟೇ ನೀವು IAS ಮತ್ತು KASಗೆ ಕೋಚಿಂಗ್ ತೊಗೊಂಡಿದ್ರೆ ಇನ್ನೊಂದು ಸಲ ನೀವು ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಪರೀಕ್ಷಾ ಕೇಂದ್ರ ಬಂದುಬಿಟ್ಟು ಕಲಬುರಗಿ ಆಗಿರುತ್ತೆ. ಸೊ ನಿಮಗೆ ಎಕ್ಸಾಮು ಕಲಬುರಗಿಯಲ್ಲಿ ಎಕ್ಸಾಮನ್ನು ಸೆಂಟರ್ ಆಗಿರುತ್ತೆ. ಮತ್ತು ಸೆಲೆಕ್ಟ್ ಆದರೆ ನಿಮಗೆ ಕೋಚಿಂಗ್ ಕೂಡ ಅಲ್ಲೇ ನೀಡೋ ಅಂಥದ್ದು. ಇಲಾಖೆ ವತಿಯಿಂದ ಯಾವುದೇ ನೀವು ಆವಾಗವಾಗ ಮಾಹಿತಿಯನ್ನು ಈ ಒಂದು ವೆಬ್ಸೈಟ್ಗೆ ಹೋಗಿ ನೋಡ್ಕೋಬೇಕಾಗುತ್ತೆ. ಸೊ ಅಪ್ಲೈ ಮಾಡೋದಕ್ಕೆ ಬಂದುಬಿಟ್ಟು ಏನು ಡಾಕ್ಯುಮೆಂಟ್ಸ್ ಬೇಕು ಅಂದರೆ, SLC ಡಾಕ್ಯುಮೆಂಟ್ಸ್ ಅಂತೂ ಬೇಕೇ ಬೇಕು, ಅದು ಮಾರ್ಕ್ಸ್ ಕಾರ್ಡು. ಹಾಗೆ ನಿಮ್ಮ ಡಿಗ್ರಿಯ 6th ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ಗಳು ಕೂಡ ಬೇಕಾಗುತ್ತೆ. ಫೈನಲ್ ಸೆಮಿಸ್ಟರ್ ಸ್ಟೂಡೆಂಟ್ಗಳು ಕೂಡ ಅಪ್ಲೈಯನ್ನು ಮಾಡಬಹುದು. ಹಾಗೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, 371J ಸರ್ಟಿಫಿಕೇಟು, ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ಅದರ ರಿಲೇಟೆಡ್ ಸರ್ಟಿಫಿಕೇಟು, ಇಷ್ಟನ್ನು ನೀವು ಅರ್ಜಿ ಸಲ್ಲಿಸುವಾಗ ನೀಡಬೇಕಾಗುತ್ತೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಈ ಒಂದು PDF ನಾನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ದಯವಿಟ್ಟು ಹೋಗಿ ಚೆಕ್ಕನ್ನು ಮಾಡ್ಕೊಳ್ಳಿ. ಮಾಹಿತಿ ಉಪಯುಕ್ತ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟು